ಬಂಧುಗಳೇ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಿಮಗೆಲ್ಲ ತಿಳಿದೇ ಇದೆ, ಸುಮಾರು ಅನಾದಿ ಕಾಲದಿಂದಲೂ ನಾವು ಈ ನೇಕಾರಿಕೆಯನ್ನು ಮಾಡ್ಕೊಂಡು ಬಂದಿದ್ವಿ. ಇತ್ತೀಚೆಗೆ ನಮ್ಮಲ್ಲಿರ್ತಕ್ಕಂಥ ಯಾರೋ ಕೆಲವರು ಸೂರತ್ಗೆ ಹೋಗಿ ನಮ್ಮ ಉದ್ಯೋಗನ ಪರಿಚಯ ಮಾಡಿಕೊಟ್ಟು ಇವತ್ತು ಇಡೀ ಸೂರತ್ತಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಸೀರೆಗಳು ಅಲ್ಲಿ ತಯಾರಾಗ್ತಾ ಇದೆ. ಈ ಒಂದು ಒಡದಿಂದ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ನಮ್ಮ ನೇಕಾರರು ತುಂಬ ನೆಲ ಕಚ್ಚಿಬಿಟ್ಟಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ, EMI ಕಟ್ಟೋಕ್ಕಾಗ್ತಾ ಇಲ್ಲ, ಬೇರೆ ಇತರೆ ಖರ್ಚುಗಳು ಯಾವುದೂ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ, ಸೂರತ್ತಿಂದ ಬರ್ತಾ ಇರ್ತಕ್ಕಂಥ ನಮ್ಮ ಸೀರೆಗಳು, ಸೂರತ್ತಿಂದ ಬರ್ತಾ ಇರ್ತಕ್ಕಂಥ ಸೀರೆಗಳು ಇದು ಪ್ರಮುಖವಾದ ಕಾರಣ. ನಾವು ನಿಮಗೆ ನಮ್ಮ ಪ್ರಪೋಸಲ್ ಬರಲಿ, ನಾವು ಖಂಡಿತ ಇದನ್ನು ಮಾಡಿಕೊಡ್ತೀವಿ ಅಂತ ಅವರು ಸಹ ಭರವಸೆಯನ್ನು ಕೊಟ್ಟರಂತೆ. ನಮ್ಮ ಸುಧಾಕರ್ ಅವರು ಈ ಒಂದು ಹೇಳಿ ನಮಗೆ ಲೆಟರ್ ಸಹ ಮಾಡಿಕೊಟ್ಟಿದ್ದಾರೆ. ಜವಳಿ ಸಚಿವರ ಹತ್ರ ಹೋಗ್ರಿ, ನಾನು ಮಾತಾಡಿ ಹೇಳ್ತೀನಿ, ನಾವು ಬರ್ತೀವಿ, ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟರು. ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾಕೋ ಏನೋ ನಾವು ಎಷ್ಟೇ ಕೂಗ್ನಾಡಿದ್ರು ಅರ್ಥನಾಡಿದ್ರು ನಮ್ಮ ಕಿವಿನ ಕೊಟ್ಟು ಕೇಳ್ತಾ ಇಲ್ಲ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಎಲ್ಲ ನೇಕಾರರು ಒಗ್ಗಟ್ಟಾಗಿ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಬೇಡಿಕೆ ಇದೆಯಲ್ಲ, ನಾವು ಬೇರೆ ಇನ್ನೇನು ಮಾಡಬೇಕಾಗಿಲ್ಲ. ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಏನು ರೇಪಿಯರು ಸೂರತ್ನಿಂದ ಬರ್ತಾ ಇರ್ತಕ್ಕಂಥ ಸೀರೆಗಳನ್ನ ತಡೆಗಟ್ಟೋದಕ್ಕೆ ಈ ಕೂಡಲೇ ನಮಗೆ ಅವ್ರಿಗೆ ಆದೇಶ ಮಾಡಬೇಕು. ನೀವು ಸೀರೆಗಳು ತರಬಾರ್ದು ಅಂತೇಳಿ ಒಡಾಳದಿಂದ ಆದೇಶ ಮಾಡಬೇಕು. ನಮ್ಮದು ಮೊದಲನೇ ಬೇಡಿಕೆ ಇದಾಗಿದೆ. ಉಳಿದ ಎಲ್ಲ ಬೇಡಿಕೆಗಳು ನಮ್ಮ ಮುಖಂಡರಾದ ವೆಂಕಟೇಶ್ ಅವರು ತಿಳಿಸ್ಕೊಂಡಿದ್ದಾರೆ. ನಮ್ಗೆ ಬೇರೆ ಇನ್ನೇನು ಬೇಕಾಗಿಲ್ಲ. ಈ ಕೂಡಲೇ ಆ ಹೊರರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಸೀರೆ ನಿಲ್ಲಿಸ್ಬಿಟ್ರೆ ನಾವು ದೊಡ್ಡಬಳ್ಳಾಪುರ ಇನ್ನೊಂದು 10 ವರ್ಷ ಮುಂದೆ ಹೋಗ್ತೀವಿ, ಸುಗಮವಾಗಿ ಜೀವನ ನಡೆಸ್ತೀವಿ. ಈ ಒಂದು ವಿಚಾರವಾಗಿ ನಿಮ್ಮಲ್ಲಿ ನಮ್ಮ ಮಾಧ್ಯಮ ಅಂತ ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಈ ಕೂಗನ್ನು ನಮ್ಮ ನೇಯ್ಗೆ ಉದ್ಯಮ ಉಳಿಸೋಕ್ಕೋಸ್ಕರ ನಿಮ್ಮಲ್ಲಿ ಎಲ್ಲರೂ ನಾವು ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ.